ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಫುಲ್ ನೋಡಿ, ಓಕೆನಾ? ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಯಾಕಂದ್ರೆ ಇವತ್ತೆಲ್ಲ ಸ್ವಲ್ಪ ಬೇಗನೆ ಎದ್ದು ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವತ್ತು ನಮ್ಮ ವಾರ್ಗಿತಿ ಮನೆ ಹತ್ರ ಅಣ್ಣಮ್ಮ ಕರೆಸ್ತಾ ಇದ್ದಾರೆ, ಅವರು ಹೇಳಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಇವಾಗ. ಮತ್ತೇನಪ್ಪ ಅಂತಂದ್ರೆ ನಮ್ಮ ವಾರ್ಗಿತಿ ಮನೆ, ನನ್ನ ತಂಗಿ ಮನೆ, ನಮ್ಮ ಮಾವವ್ರ ಮನೆ ಮತ್ತು ನಮ್ಮ ಚಿಕ್ಕತ್ತೆ ಮನೆ ಎಲ್ಲ ಅದೇ ಸರೌಂಡಿಂಗು. ಎಲ್ಲಾರ ಮನೇನೂ ಅಲ್ಲೇ ಇದೆ. ಒಂದು 4 ಜನದ ಮನೆ. ಇವತ್ತು 4 ಜನದ ಮನೇಲೂ ಓಡಾಟನೇ. ಇವತ್ತು ಫುಲ್ಲು ಅಣ್ಣಮ್ಮ ತಾಯಿದೇನೆ ಹಬ್ಬ. ಇವತ್ತು ಊರ ಹಬ್ಬ ಥರ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತೆ ಎಲ್ಲಾರ ಮನೇಲೂ ಎಷ್ಟಾಗುತ್ತೋ ಅಷ್ಟಷ್ಟು ಸಾಧ್ಯವಾದಷ್ಟು ತಿನ್ಕೊಂಡು ಬರೋದೇ ಇವತ್ತು ಕೆಲಸ. ಮತ್ತು ಇವತ್ತು ನಮ್ಮನೆ ಅಡುಗೆ ಮನೆಗೆ ರೆಸ್ಟು. ಅದರಿಂದ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ಬರುತ್ತೆ ಏನು, ಪೂಜೆ ಆರತಿ ಎಲ್ಲ ಕೊಡಬೇಕು. ಆಲ್ರೆಡಿ ಫೋನ್ ಮಾಡಿದ್ರು ಅವ್ರಿಗೆ ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ಅಲ್ಲಿ ಆರತಿ ಎಲ್ಲ ಕೊಡಬೇಕು. ಆರತಿ ಎಲ್ಲ ಕೊಡೋದು, ಮತ್ತು ಅಲ್ಲಿ ಯಾವ ಥರ ಅಡುಗೆ ಊಟ ಎಲ್ಲನೂ ಇವತ್ತು ಫುಲ್ಲು ಅದೇ ಬ್ಲಾಗ್ ಇರುತ್ತೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ, ಓಕೆನಾ? ನೋಡಿ ಗೈಸ್, ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ವಾಕಬಲ್ ಡಿಸ್ಟೆನ್ಸೇ, ಹಾಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಆಲ್ಮೋಸ್ಟ್ ಎಲ್ಲರ ಮನೇನೂ ವಾಕಬಲ್ ಡಿಸ್ಟೆನ್ಸೇ. ಸರಿ, ಹಾಗೆ ನಾವು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೋ. ನಾವೇನೇ ಫಂಕ್ಷನ್ ಮಾಡಿದ್ರು ಅವರು ಅಷ್ಟೇ ಖುಷಿಯಾಗಿ ನಮ್ಮ ಮನೇಲಿ ಬಂದು ಮಾಡಿಬಿಟ್ಟು ಹೋಗ್ತಾರೆ. ಅವ್ರು ಏನೇ ಫಂಕ್ಷನ್ ಮಾಡಿದ್ರು ಅಷ್ಟೇ ನಾವು ಅಷ್ಟೇ ಖುಷಿಯಾಗಿ ಅವ್ರ ಮನೆಗೆ ಹೋಗಿ ಮಾಡ್ತೀವಿ. ಇವರೇ ನಮ್ಮ 2ನೇ ವಾರ್ಗಿತಿ. ಸರಿ ಅಂತ ನಾವು ಎಲ್ಲ ಹೋದು ಅವಳು ಪೂಜೆ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು. ಮತ್ತು ನಮ್ಮ ಚಿಕ್ಕತ್ತೆಯವರೆಲ್ಲ ಒಟ್ಟಿಗೆ ಆರತಿ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಮನೇಲೆ ಎಲ್ಲ ತೊಗೊಬಂದು ಇಟ್ಟಿದ್ರು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ನಾನು ಅಷ್ಟರಲ್ಲಿ ನಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬಂದೆ. ಇದು ಎಲ್ಲರ ಮನೇಲೂ ಮಿಕ್ಸ್ ಆಗಿದೆ, ಎಲ್ಲರ ಮನೇಲೂ ಸುತ್ತಾಡ್ಬಿಟ್ಟಿದ್ದೀನಿ, ಎಲ್ಲರ ಮನೇಲೂ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಇದು. ಅವರು ನೈಟೇ ಎಲ್ಲ ಆರತಿ ಕೊಟ್ಟಿದ್ರಂತೆ, ಅದಕ್ಕೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು ಅವರು. ಇವರೇ ನೋಡಿ ಇವರೇ ಏನಾದ್ರೂ ಕೆಲಸ ಇದ್ರೆ ಕರೀರಿ, ಒಗ್ಗಟ್ಟಾಗಿ ಮಾಡ್ತಾರಂತೆ. ನೋಡಿ ಒಂದು ಈ ಸಲ ಬೆಳ್ಳಿಲಿ ಒಂದು ಎಳೆ ಕಳಶ ತಂದಿದ್ವಿ. ಎಷ್ಟು ಚೆನ್ನಾಗಿ ಗೊತ್ತಾ? ಇಷ್ಟು ಉದ್ದ ಸಕ್ಕತ್ತಾಗೈತೆ. ಹೇಳ್ಬಿಡ್ಬೇಕಾಗಿತ್ತು. ಈರುಳ್ಳಿ ಚೆನ್ನಾಗಿ ತಂದಿಲ್ಲ. ಯಾಕೋ ಓದೇ ಅದಾದ್ಮೇಲೆ ಸರಿ ನಾವು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿ ಎತ್ತಿಟ್ಟಾದ್ಮೇಲೆ ಆಮೇಲೆ ನಮ್ಮ ಮಾವನ ಇಂಟಿಗೇನೋ ಸ್ವಲ್ಪ ಹುಷಾರಿಲ್ಲ, BP ವೇರಿಯೇಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಸರಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರೆ ಅವಳಿಗೆ ಸ್ವಲ್ಪ BP ಜಾಸ್ತಿನೇ ಇತ್ತು. ಆಮೇಲೆ ಸರಿ ನಾವು BP ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ, ಆವಾಗವಾಗ ನನಗೂ BP ಸ್ವಲ್ಪ ಲೋ ಆಗ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಚೆಕ್ ಮಾಡೋಣ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೆ. ಆದರೂ ನಂಗೆ ಸ್ವಲ್ಪ ಲೋ BPನೇ, ಆಲ್ಮೋಸ್ಟು ನಾರ್ಮಲ್ ಸ್ಟೇಜಲ್ಲೇ ಇತ್ತು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಕಾಮಿಡಿ ವಿಷಯ ಏನು ಗೊತ್ತಾ, ಇವರೆಲ್ಲ ಟಿಫನ್ ಮಾಡ್ತಿದ್ರಲ್ಲ ಅವರೆಲ್ಲ ನನಗೂ ಚೆಕ್ ಮಾಡು ಅಂತ ಬಂದರು. ಆ ಟಿಫನ್ ಮಾಡ್ಬೇಕಾದ್ರೆ ಚೆಕ್ ಮಾಡಿದ್ರೆ ಆಟೋಮೆಟಿಕಲಿ BP ಅಂತೂ ರೈಸ್ ಆಗಿರುತ್ತೆ. ಆಮೇಲೆ ನಾನೇ ರೇಗಿಸ್ತಾ ಇದ್ದೆ, ಇಲ್ಲ ಇದು BP ಮಿಷನ್ನೇ ಚೆನ್ನಾಗಿಲ್ಲ, ಸರಿಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲ ಅದೆಲ್ಲ ಸರಿಗಿದೆ, ಅವರೆಲ್ಲ ಟಿಫನ್ ಮಾಡ್ತಾ ಇದ್ದಾರಲ್ವ ಅದಕ್ಕೆ ಸ್ವಲ್ಪ BP ವೇರಿಯೇಷನ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಸರಿ ನನಗೆ ಚೆಕ್ ಮಾಡೋಣ ಅಂತ ಹೋದರೆ ನನಗೆ ಆಲ್ಮೋಸ್ಟ್ ಲೋ BP ಹತ್ತತ್ರ ಬಂದಿತ್ತು. ಆಲ್ಮೋಸ್ಟ್ ಸ್ವಲ್ಪ ನಾರ್ಮಲಲ್ಲೇ ಇತ್ತು. ಸರಿ ಹಾಗೆ ನಾವೆಲ್ಲ ಚೆಕ್ ಮಾಡ್ಕೋಬೇಕಾದ್ರೆ ಆಮೇಲೆ ನಮ್ಮವ್ವ ನನಗೂ BP ಚೆಕ್ ಮಾಡು, ನಾನು ಎಷ್ಟಿದೆ ಅಂತ ನೋಡ್ಕೋಬೇಕು ಅಂತ. ಆಲ್ರೆಡಿ ಅವ್ರು BP ಮಾತ್ರ ತೊಗೋತಾ ಇದ್ದಾರೆ, ಅಂದರೂ ಒಂದ್ಸಲಿ ಚೆಕ್ ಮಾಡು ಅಂತ ಅಂತು. ನಮ್ಮವ್ವಂಗೆ ಈ ಥರ ಎಲ್ಲ ಫಂಕ್ಷನ್ ಇದ್ಬಿಟ್ರೆ ಏನು ಗೊತ್ತಾ, ಜಾಸ್ತಿ ಟೆನ್ಷನ್ ತೊಗೊಳ್ಳೋದು. ಬೇಗ ಅಡುಗೆ ಆಗಿಬಿಡ್ಬೇಕು, ಬಂದಿರೋರು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಆಮೇಲೆ ಸುಮ್ಮನೆ ಏನಾದ್ರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮವ್ವ ಆ ಟೆನ್ಷನಲ್ಲೇ ಇರ್ತದಲ್ಲ. ಮತ್ತು ಬೇಗ ಕೆಲಸ ಆಗ್ಬಿಡ್ಬೇಕು ನಮ್ಮವ್ವಂಗೆ. ಆ ಟೆನ್ಷನಲ್ಲೇ ಇತ್ತಲ್ಲ, ಆ ಟೆನ್ಷನಲ್ಲೇ ಇರೋದಕ್ಕೋ ಏನೋ ನಮ್ಮವ್ವಂಗೂ ಸ್ವಲ್ಪ BP ಜಾಸ್ತಿನೇ ಬಂತು. ಸರಿ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ನನ್ನ ತಂಗಿ ನನಗೂ ಚೆಕ್ ಮಾಡು ಅಂತ ಅಂದ್ಲು. ಅಲ್ಲಿ ಅವಣ್ಣ ಆಗ್ತಾರಲ್ಲ, ಅಲ್ಲಿ ಆಗ್ತಾಗ ಈ ತರದ್ದು ನನ್ನ ಕೈಗೆ ಆಗೋದೇ ಇಲ್ಲ. ಒಂದು ನೀವು ದಪ್ಪ ಆಗ್ಬೇಕು, ಇನ್ನೊಂದು ಅದು ರೆಡಿ ಸೇರಿ ಬೇರೆ ತರಿಸ್ಬೇಕು.
ಏನು ಆಮೇಲೆ ಸರಿ ನಾನು ಅಲ್ಲೇ ಇದ್ದೆ ನಮ್ಮ ಮಾವರ ಮನೇಲಿ. ಅದಾದಮೇಲೆ ತಿರ್ಗಾ ಫೋನ್ ಮಾಡಿದ್ರು, ಬನ್ನಿ ಆರತಿ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ವಾರ್ಗಿತಿಯವರೆಲ್ಲ. ಸರಿ ನಾವು ಆರತಿ ಕೊಟ್ಬಿಡೋಣ ಇರಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಸರಿ ಆಮೇಲೆ ನಮ್ಮ ಚಿಕ್ಕತ್ತೆ ಮನೆಯವರು, ನಾವು ಮತ್ತು ನಮ್ಮ ವಾರ್ಗಿತಿಯವರು, ನಮ್ಮ ಲಾಸ್ಟ್ನೇ ವಾರ್ಗಿತಿನೂ ಬಂದರು. ಎಲ್ಲರೂ ಸೇರಿಕೊಂಡು ಹೋಗಿ ಆರತಿ ಕೊಡೋಣ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ಅಂತ ಹೋದ್ವಿ. ಕೆಲವೊಬ್ಬರೆಲ್ಲ ನೈಟೇ ಕೊಟ್ಟವ್ರೆ, ಇವ್ರು ಯಾವಾಗಲೂ ಬೆಳಗ್ಗೆ ಕೊಡ್ತಾರೆ. ಯಾಕಂದರೆ ನಾವೆಲ್ಲ ಬರಲಿ ಅಂತ ವೆಯ್ಟ್ ಮಾಡಿ ನಾವೆಲ್ಲ ಒಟ್ಟಿಗೆ ಸೇರಿ ಆರತಿ ಕೊಡ್ತೀವಿ. ಯಾವಾಗ್ಲೂ ಅಷ್ಟೇ, ಅವರು ಪ್ರತಿ ವರ್ಷವೂ ನೈಟ್ ಪಾಪ ಆರತಿ ಕೊಡೋದಿಲ್ಲ. ಎಷ್ಟೊಂದು ಜನ ಕೊಟ್ಬಿಟ್ಟಿರ್ತಾರೆ. ಅವರು ನಮಗೋಸ್ಕರ ಪಾಪ ವೆಯ್ಟ್ ಮಾಡಿ ಬೆಳಗ್ಗೆ ನಾವು ಮತ್ತು ನಮ್ಮ ಇನ್ನೊಬ್ಬರು ತಂಗಿ ಎಲ್ಲ ಬರೋ ಗಂಟೆ ವೆಯ್ಟ್ ಮಾಡಿ ಆಮೇಲೆ ನಾವು ಅವರು ಇನ್ನೊಬ್ಬರು ಎಲ್ಲ 3 ಜನನೂ ಸೇರಿ ಒಟ್ಟಿಗೆ ಆರತಿ ಕೊಡ್ತೀವಿ. ನಿಜವಾಗ್ಲೂ ಈ ದೇವ್ರನ್ನಂತೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು. ಆ ದೇವರು ಇಲ್ಲಿ ಅಣ್ಣಮ್ಮ, ಮಾರಮ್ಮ ಮತ್ತು ಪಳೆಕಮ್ಮ, ಇನ್ನೊಂದು ಉಯ್ಲಮ್ಮ, 4 ದೇವ್ರನ್ನ ಕೂರಿಸಿದ್ರು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೂರಿಸಿದ್ರು ಅಂದರೆ, ಒಳ್ಳೆ ಈ ಊರುಗಳಲ್ಲಿ ದೊಡ್ಡದಾಗಿ ಊರಬ್ಬರ ಮಾಡ್ತಾರೆ ಗೊತ್ತಾ, ಗ್ರಾಮ ದೇವತೆ ಹಬ್ಬ ಅಂತ. ಆ ರೇಂಜಲ್ಲಿ ಇಲ್ಲೂ ಅದೇ ಥರ ಅದಷ್ಟೇ ಚೆನ್ನಾಗಿ ಇಲ್ಲೂ ಹಬ್ಬ ಮಾಡ್ತಾಯಿದ್ರು. ಸಖತ್ ಖುಷಿಯಾಗುತ್ತೆ ಆ ದೇವ್ರನ್ನ ನೋಡೋದ್ರಲ್ಲೇ. ಸರಿ ನಾವು ಒಬ್ಬೊಬ್ಬರು ಒಂದೊಂದು ದೇವ್ರಿಗೆಲ್ಲ ಆರತಿ ಕೊಟ್ಬಿಟ್ಟು ಆಮೇಲೆ ಕರ್ಪೂರ ಎಲ್ಲ ಹಚ್ಚಿ ಬೆಳಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು. ಅವರು ಎಲ್ಲ ಮಾಡಿಕೊಡ್ತಾರೆ. ಅದಾದಮೇಲೆ ನಾವು ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಆ ತಾಯಿಗೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಕೈ ಮುಕ್ಕೊಂಡು ಒಬ್ಬೊಬ್ಬರೇ ಒಂದೊಂದು ದೇವ್ರಿಗೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೋ. ಇಲ್ಲಿ ನೋಡಿ, ಇಲ್ಲಿ ನಾನೇ ಕರ್ಪೂರ ಎಲ್ಲ ಅಂಟಿಸ್ಬಿಟ್ಟು ಇವಾಗ ನಾನೇ ಪೂಜೆ ಮಾಡ್ತಾಯಿದ್ದೀನಿ. 4 ದೇವ್ರನ್ನೂ ಅಷ್ಟೇ ನೋಡೋದೇ ಕಣ್ಣು ಒಂಥರ ಖುಷಿ ಆಗ್ತಿತ್ತು ಆ ದೇವ್ರು ನೋಡ್ತಾ ಇದ್ರೇ. ನಾವು ಎಲ್ಲ ಬೇಡ್ಕೊಂಡು ಅಲ್ಲಿಂದ ಸರಿ ಮನೆಗೆ ಬಂದಾದಮೇಲೆ ಸರಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬೆಳಗ್ಗೆ ಆಲ್ರೆಡಿ ಟಿಫನ್ ಎಲ್ಲ ಮುಗ್ದಿತ್ತು ನಮ್ದೆಲ್ಲರದು. ಅವರೇ ಪಲಾವೆಲ್ಲ ಮಾಡಿದ್ಲು. ಅಲ್ಲೇ ಎಲ್ಲ ಟಿಫನ್ ಎಲ್ಲ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ, ನಾವು, ನಮ್ಮ ಮೈದ ಎಲ್ಲ ಮಾತಾಡಿಕೊಂಡು ಏನೇನು ಬೇಕೋ ಅದೆಲ್ಲ ಬಿಡಿಸ್ಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಅವ್ರು ನನ್ನ ತಂಗಿನೇ ಮಾಡ್ತಾಯಿದ್ಲು. ಅವಳಿಗೆ ಏನೇನು ಬೇಕೋ ಸಾಂಬಾರಿಗೆ ಮತ್ತು ಚಾಪೀಸ್ಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಟ್ಕೊಂಡು ಹಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ದೋ. ಆ ಕಡೆ ಎಲ್ಲ ನಾವು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರೆ, ಈ ಕಡೆ ಎಲ್ಲ ಇವ್ರ ಅಣ್ಣ ತಮ್ಮದಿರೆಲ್ಲ ಸೇರಿದ್ರಲ್ಲ, ಇವ್ರದ್ದು ಏನೇನೋ ಡಿಸ್ಕಷನ್ ನಡೀತಾಯಿತ್ತು. ಇವ್ರು ಅಪರೂಪಕ್ಕೆ ಸೇರಿದ್ರಲ್ಲ, ಯಾವಾಗಲೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ, ತುಂಬ ಸಿಗೋದೇ ಕಷ್ಟ ಆಗಿಬಿಟ್ಟಿರುತ್ತೆ. ಇವತ್ತೆಲ್ಲ ಒಟ್ಟಿಗೆ ಸೇರಿದ್ರಲ್ಲ, ಅವ್ರದ್ದೇನೋ ಡಿಸ್ಕಷನು, ಅವ್ರದ್ದೇನೋ ಮಾತುಕತೆ ಎಲ್ಲ ನಡೆಸ್ತಾಯಿದ್ರು. ನಾವು ಏನಾದ್ರು ಮಾತಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಅದಾದಮೇಲೆ ತಿರ್ಗಾ ಫಿಶ್ಶಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಐದವರು ನಾನೇ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಅವರೇ ರೆಡಿ ಮಾಡ್ತಾರೆ. ಇಲ್ಲ ಚೆನ್ನಾಗಿ ಬಂದಿದೆ ಮ್ಯಾರಿನೇಟ್ ಇಟ್ಬಿಡಿ ನನಗೆ ಇರಿ ಒಂದು ನಿಮಿಷ. ನೋಡಿ ಗೈಸ್, ನಮ್ಮ ಚಿಕ್ಕಪ್ಪ ಇಟ್ಬಿಟ್ಟಿದ್ದಾರೆ. ಏನು ಭಾರಿ ದೊಡ್ಡ ಮನ್ಸ ಅಂತ ಕೊಟ್ಟವ್ರೆ ಇವನಿಗೆ ಬಿಡೋಕ್ಕೆ. ಇರ್ತೀಯ ಮನೆ, ನಿನಗೆ ಫಸ್ಟು ನೀನು ಹೇಳ್ಬೇಕು ಟೇಸ್ಟು. ಒಂದೇ ಪೀಸ್ ಹಾಕಿದ್ದೀನಿ ಇವಾಗ, ಯಾಕೆ ಹೇಳು? ಒಂದು ಪೀಸ್ ಹಾಕಿ ಹೇಳು ಟೇಸ್ಟು ಚೆಕ್ ಮಾಡೋಕ್ಕೆ. ಏನೋ ಅಪ್ರೂಪಕ್ಕೆ ಇವತ್ತೇ ಬಟ್ಟೆ ಮಾಡ್ತೀನಿ, ತಿನ್ಸ್ಕೊಳ್ಳಿ. ತಿಂದ್ಬಿಟ್ಟು ಓಕೆ ಮಾಡಿದ್ರೆ ನೆಕ್ಸ್ಟ್ ಪೀಸ್ ಹಾಕ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಚೇಂಜ್ ಮಾಡ್ತೀನಿ. ಉಪ್ಪೇ ಹಾಕಿಲ್ಲ, ಉಪ್ಪೇ ಬೇಡ ಅದಕ್ಕೆ. ಸುರಸಪ್ಪ ಕೊಡು, ಬೇಗ ತಿಂದ್ಬಿಟ್ಟು ಹೇಳ್ಬೇಕಂದ್ರೆ. ಬೇಗ ಟೇಸ್ಟ್ ಹೇಳ್ರಿ ಸುರಸ, ಬೇಗ ಅಂದ್ರೆ ಹೆಂಗೆ ನೋಡಲಿ. ಸ್ವಲ್ಪ ಆರ್ದ್ರೆ ಗೊತ್ತಾಗೋದು ಟೇಸ್ಟ್ ಇಲ್ಲ, ಗೊತ್ತಾಗತ್ತೆ. ನಿಮ್ಮ ಅಜ್ಜಿ ಏನ್ ಮಾಡ್ತಾರೆ? ಏನು? 2 ಪೀಸ್ ಕೊಡಿ. 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 2 ಪೀಸ್
ಅಡುಗೆ ಮಾಡ್ತಾರೆ. ಏನು ಟೇಸ್ಟ್ ಹೇಳ್ದೆ ಕಪ್ 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 ಅಂತ ತಿನ್ಕೋತಾ ಇದ್ದೀರಾ? ಉಪ್ಪು ಐತಲ್ಲ, ನಾನು ಉಪ್ಪು ಹಾಕಿಲ್ಲ. ಜಾಸ್ತಿನೇ ಐತೆ ಅನ್ನೋ ಥರ ಅನಿಸ್ತದೆ. ನೋಡು, ಉಪ್ಪು ಹಾಕಿಲ್ಲ. ಅದರಲ್ಲೇ ಉಪ್ಪು ಬರ್ತದೆ, ಅದಕ್ಕೆ ಉಪ್ಪು ಹಾಕಿಲ್ಲ. ಇನ್ನೊಂದ್ಸತಿ ನೋಡಿ, ಇನ್ನೊಂದ್ಸತಿ ತಿನ್ನ, ಇನ್ನೊಂದು ಪೀಸ್ ತಿನ್ನ. ಉಪ್ಪು ಹಾಕ್ಬಾರ್ದು ಇದಕ್ಕೆ ಯಾವ್ದು. ನಿಮಗೆ ಫಿಶ್ ಕಬಾಬ್ ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ, ಇವ್ರ ನಂಬರ್ನ ಕೆಳಗಡೆ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನಮ್ದನ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ವಾ 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 ವಾ, ಯಾವ್ದೋ ದುಡ್ಡು ಎಲ್ಲ ಜಾತ್ರೆ. ಸರಿ, ನಾವು ಹಾಗೆ ಎಲ್ಲ ಊಟ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದೋ. ಆಮೇಲೆ ಸರಿ ದೇವ್ರ ಮೆರವಣಿಗೆಗೆ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ನೋಡೋಷ್ಟರಲ್ಲಿ ಆಲ್ರೆಡಿ ದೇವ್ರ ಮೆರವಣಿಗೆ ಬರ್ತಾಯಿತ್ತು. ಸರಿ ಅವರು ಎಲ್ಲ ಮೊಡ್ಲಕ್ಕಿ ಕೊಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ರು. ಆಮೇಲೆ ಫಸ್ಟು ವೇಣುಗೋಪಾಲ ಸ್ವಾಮಿ, ಆಮೇಲೆ ಅಣ್ಣಮ್ಮ ತಾಯಿ, ಆಮೇಲೆ ಮಾರಮ್ಮ, ಪಳೆಕಮ್ಮ, ಉಯ್ಲಮ್ಮ, 4 ದೇವ್ರನ್ನೂ ಮೆರವಣಿಗೆ ತೊಗೊಬಂದಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಆ ಏರಿಯಾದಲ್ಲಿ ಸಖತ್ತಾಗಿ ಮಾಡ್ತಾರೆ. ಒಳ್ಳೆ ಊರ ಹಬ್ಬಕ್ಕಿಂತ ಹೆಚ್ಚಾಗೆ ಮಾಡ್ತಾರೆ ಈ ಅಣ್ಣಮ್ಮ ತಾಯಿ ಹಬ್ಬನ. ಸರಿ, ಅವರು ಒಂದೊಂದೇ ದೇವ್ರಿಗೆ ಮೊಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ದೇವ್ರಿಗೆ ಮೊಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಹಾಗೆ ಕೈ ಮುಕ್ಕೊತಾ ಇದ್ದೋ. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ನಾನು ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ತಂಗಿ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಬೆಳಗ್ಗೆಯಿಂದ ಅವ್ರ ಮನೆ ಹತ್ರ ಹೋಗಿರ್ಲಿವಲ್ಲ, ಅದಕ್ಕೇನೆ ನೋಡಿ ಒಳ್ಳೆ ಜಾತ್ರೆ ಥರನೇ ಇದೆ. ಸಖತ್ತಾಗಿತ್ತು ರೋಡೆಲ್ಲ ಫುಲ್ಲು. ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಇವಾಗ. ಫುಲ್ಲು ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟವಳೆ. ನಾನು ಇವಾಗ ಬಂದಿದ್ದೀನಿ. ಸೂಪರ್ ಚೆನ್ನಾಗಿತ್ತು, ಆದರೆ ತಿನ್ನಕ್ಕಾಗ್ಲಿಲ್ಲ. ಅದು ಕೇಳಿದ್ದು ಮಂಗಳವಾರ ಬತ್ತೀನಿ ಕಡ್ಲೆ ಅಂತ. ನೀನು ಕೇಳಲಿಲ್ವಲ್ಲ? ಅವರಿಬ್ರು ಫುಲ್ಲು ಹೊಟ್ಟೆ ತುಂಬೋಗೈತೆ ಅಂತ ಬಂದಿಲ್ಲ. ನಿಮ್ಮ ಮನೆಯವ್ರು ಏನು ಮಾಡ್ತಾವ್ರೆ? ಮನೆಯಲ್ಲಿ ಆಮ್ಲೆಟ್ ಹಾಕ್ತವ್ರೆ ನೋಡಿ. ದೋಸೆ ಥರ ಹಾಕ್ತವ್ರೆ. ದೋಸೆ ಥರ ಹಾಕ್ತವ್ರೆ ಆಮ್ಲೆಟ್. ಫುಲ್ಲು ಅದು ಫೋನಲ್ಲಿ ಬೇರೆ ಮಾತಾಡ್ಕೊಂಡು ಬೆಳಗ್ಗೆಯಿಂದ ಇವ್ರ ಮನೆ ಬೆಳಗ್ಗೆಯಿಂದ ಇವ್ರ ಮನೇಲಿ ಫುಲ್ಲು ಬಿಜಿ ಗಿಜಿ ಬೆಜ ಅದಕ್ಕೆ ಬೆಳಗ್ಗೆಯಿಂದ ಬರ್ದು ಇವಾಗ ನೋಡಿ ಇನ್ನ ಜನ ಎಷ್ಟವ್ರೆ. ಮನಿ ಬೆಳಗ್ಗೆಯಿಂದ ಫುಲ್ ರಶ್ ಅವ್ರೆ ಅಂತ ಇವಾಗ ಬಂದೆ. ಇವಾಗೂ ಜನ ಫುಲ್. ನಮ್ಮ ತಂಗಿ ಇಲ್ಲಿ ನೋಡಿ ಹೇಳ್ತಾ ಇದಾರೆ. ಹೇಳಿ ಇನ್ನೊಂದ್ಸಲ ಈ ಕಡೆ ತಿರುಗಿ ಹೇಳಿ. ವೀಕ್ಷಕರಿಗೆ ಹೇಳ್ತಾ ಇರೋದು ಆಮ್ಲೆಟ್ ತಿನ್ನಿ ಬನ್ನಿ. ಫುಲ್ ಪ್ಯೂರ್ ಎಗಿಟೇರಿಯನ್. ಇದು ವೆಜ್ ಅಲ್ಲ, ಈಗ ಈ ಕಡೆ ನಾನ್ ವೆಜ್ ಅಲ್ಲ. ಹೌದು, ಎಗ್ ಅಲ್ವಾ ನೀವು. ಅದ್ ಯಾಕೆ ಹೇಳಿ ವೆಜ್ಜು? ರಕ್ತ ಬರಲ್ವಲ್ಲ, ಅದಕ್ಕೆ ವೆಜ್ಜು. ಅದಾದ್ಮೇಲೆ ನಾನು ನಮ್ಮ ಮಾವವ್ರ ಮನೆಗೆ ಬಂದೆ. ತಗೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ಏನ್ ತಗೋಬೇಕಿಲ್ಲಿ ಅಮ್ಮ? ಅಮ್ಮ ಅಯ್ಯೋ ಏನ್ ತಿಂತ ಇದ್ಯಪ್ಪ? ಏನ್ ತಿಂತ ಇದ್ಯಪ್ಪ? ಬಾಳೆಹಣ್ಣು. ನನಗೆ ನಂಗೆ ಬಾಳೆಹಣ್ಣು ನಂಗೆ ಕೊಡಪ್ಪ. ನನಗೆ ಕೊಡಪ್ಪ. ನನಗೆ ಕೊಡು. ನಂಗೆ ನೋಡ್ದಾ? ನಂಗೆ ಕೊಡವು. ಅವತ್ತಿನ ದಿನ ಬರೀ ಎಲ್ರ ಮನೇಲೂ ಓಡಾಟನೇ ಆಯಿತು.
ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋದ್ಮೇಲೆ ನೋಡಿ ಇಲ್ಲೂ ಎಲ್ಲ ಸ್ವಲ್ಪ ಫ್ರೀಯಾಗಿ ಚೌಕಾಬಾರ ಆಡೋಣ ಅಂತ ಅಂದ್ಬಿಟ್ಟು ಚೌಕಾಬಾರ ಆಡ್ತಾಯಿದ್ರು. ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಏನೋ ಒಂಥರ ಖುಷಿ, ಏನೋ ಮಾತಾಡ್ತೀವಿ, ಖುಷಿಯಾಗಿರ್ತೀವಿ, ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ಒಂಥರ ಎಲ್ರಿಗೂ ನೆಮ್ಮದಿ. ಸರಿ ನಾನು ನಮ್ಮ ವಾರ್ಗಿತಿಯವ್ರಿಗೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ನಮ್ಮ ಮಾವವ್ರ ಮನೆ ಹತ್ರ ಎಲ್ಲ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್